Hello my dear students, welcome to Math Edge. So today we are going to discuss about the second chapter from the engineering mathematics 2, that's the differential calculus. So previous video ನಾವು ಫಸ್ಟ್ ಚಾಪ್ಟರ್ ಅಂದರೆ ಸ್ಟ್ರೇಟ್ ಲೈನ್ಸ್ ನಾವು ಸೊ ಟೋಟಲ್ ಫುಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಸೊ ಅಂದರೆ ಎಮ್ ಸಿ ಕ್ಯೂಸ್ 2 marks 3 marks 5 marks 10 marks ಸೊ ಅವೆಲ್ಲ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕಮಿಂಗ್ ಟು ದ ಸೆಕೆಂಡ್ ಚಾಪ್ಟರ್ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್. ಸೊ ದಿಸ್ ಚಾಪ್ಟರ್ ಟೋಟ್ಲಿ ಸೊ ಈ ಚಾಪ್ಟರ್ ನಿಮಗೆ 31 marks ಬರುತ್ತೆ ಟೋಟಲಿ. ಓಕೆ, ಸೊ ನೋಡಿ, ಸೊ ಎಮ್ ಸಿ ಕ್ಯೂ ಕ್ವಶನ್ಸು ಸೊ 3 ಬರ್ತವೆ, ಅಂದರೆ 3 ಕ್ವಶನ್ಸ್ ಬರ್ತವೆ. ಸೊ 3 marks ಎಲ್ಲ ಆಯಿತು. ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 1 ಬರುತ್ತೆ, ಸೊ 1 marks. ಆ್ಯಂಡ್ 2 marks ಕ್ವಶನ್ಸ್ ಎಷ್ಟಿರ್ತಾವೆ ಅಂದರೆ ಸೊ 2 ಕೇಳ್ತಾರೆ. 2 marks ಕ್ವಶನ್ಸ್ 2 ಆ್ಯಂಡ್ 3 marks ಕ್ವಶನ್ 1. ಸೊ 3 marks 1 ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ 5 marks ಕ್ವಶನ್ಸ್ 2. ಸೊ 10 marks ಒಂದಿದೆ. ಸೊ 10 marks 1 ಕೇಳ್ತಾರೆ. ಸೊ ಸಿಯರ್ 10 marks ಕ್ವಶನ್ 1. ಸೊ ಇದಿಷ್ಟು ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸಲ್ಲಿ ಕೇಳ್ತಾರೆ ನಮಗೆ. ಸೊ ಟೋಟಲಿ ಎಷ್ಟು ಮಾರ್ಕ್ಸ್ ಅಂದರೆ 31 marks ಕವರ್ ಆಗುತ್ತೆ ಈ ಚಾಪ್ಟರ್ ಕವರ್ ಮಾಡಿದ್ರು. ಓಕೆ, ಸೊ ಎಮ್ ಸಿ ಕ್ಯೂಸ್ ಫಿಲ್ ದ ಬ್ಲ್ಯಾಂಕ್ಸ್, ನೆಕ್ಸ್ಟ್ ಸೊ 3 ಎಮ್ ಸಿ ಕ್ಯೂಸು 1 ಫಿಲ್ ದ ಬ್ಲ್ಯಾಂಕ್ಸು, 2 marks ಕ್ವಶನ್ಸು, ನೆಕ್ಸ್ಟ್ 3 marks ಕ್ವಶನ್ 1 ಕೇಳ್ತಾರೆ, 5 marks 2, 10 marks in 1. ಓಕೆ, ಸೊ ದಿಸ್ ಅಬೌಟ್ ದಿ ಮಾರ್ಕ್ಸ್ ಸ್ಪ್ಲಿಟೇಜ್ ಇನ್ ದ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್. ಸೊ ಲೆಟ್ ಅಸ್ ಗೋ ಫಾರ್ ದಿ ಸೊ ಟುಡೇ. ಸೊ ಇವತ್ತಿನ ದಿನ 2 marks ಮತ್ತು 3 marks ಅಷ್ಟೇ ಕವರ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ 5 marks 10 marks ಆ್ಯಂಡ್ ಎಮ್ ಸಿ ಕ್ಯೂಸ್ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಸೊ now we can go with 2 marks question. Okay, so before going to that, so you have to remember some of the differential formulas. So ಈ ಫಾರ್ಮುಲಾಸ್ ಮಾತ್ರ ನೀವು ಸೊ ಬೈಟ್ ಮಾಡಲೇಬೇಕು ಆ್ಯಂಡ್ ಯು ಮಸ್ಟ್ ರಿಮೆಂಬರ್. ಸೊ ಇದು ವಿತೌಟ್ ಫಾರ್ಮುಲಾಸ್ ಯು ಕ್ಯಾನ್ ಡೂ ಎನಿಥಿಂಗ್. ಓಕೆ, ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್. ಸೊ ಸಿಯರ್ some of the differential formulas are there. So these are the formulas, totally 16 formulas you have to remember. So even the basics so ಇದನ್ನು ಮಾತ್ರ ನೀವು ಸೊ ಬೈಟ್ ಹಾಕಲೇಬೇಕು. ಸೊ ಯು ಟು ರಿಮೆಂಬರ್ ದೀಸ್ ಫಾರ್ಮುಲಾಸ್. ಓಕೆ, ಸೊ ಸಿಯರ್ ವಾಟ್ಸ್ ದ ಡಿ ಬೈ ಡಿ ಎಕ್ಸ್ ಆಫ್ 1. ಸೊ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಅಂದರೆ 1, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಈಸ್ 1. ಸೊ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್, ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಅಂದರೆ ಯಾವುದೇ ನಂಬರ್ ಇರ್ಬೋದು, ಬೇರೆ ಇರ್ಬೋದು, ಅಂದರೆ ಎಕ್ಸ್ ಬಿಟ್ಟು ಎಕ್ಸ್ ವೈ ಬಿಟ್ಟು. ಈಗ 10 ಇರ್ಬೋದು, ಡಿ ಬೈ ಡಿ ಎಕ್ಸ್ ಆಫ್ 10 ನಂಬರು, ಡಿ ಬೈ ಡಿ ಎಕ್ಸ್ ಆಫ್ ಎಮ್ಮು. ಸೊ ಈ ಥರ ಹೇಳಿದರೆ ಕಾನ್ಸ್ಟೆಂಟ್ ಇದ್ದರೆ 0 ಅಂತ ಬರುತ್ತೆ. ಎಕ್ಸೆಪ್ಟ್ ಎಕ್ಸ್ ಆ್ಯಂಡ್ ವೈ, ಎಕ್ಸ್ ಇದ್ದರೆ 1 ಆಗುತ್ತೆ, ವೈ ಇದ್ದರೆ ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ, ಪ್ರಾಬ್ಲಮಲ್ಲಿ ಹೇಳ್ತೀನಿ ನಿಮಗೆ. ಸೊ ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ರೇಸ್ ಟು ಎನ್ ಅಂದರೆ ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ 1. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಎ ರೇಸ್ ಟು ಎಕ್ಸ್ ಅಂದರೆ ಎ ರೇಸ್ ಟು ಎಕ್ಸ್ ಇಂಟು ಲಾಗ್ ಎ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂದರೆ 1 ಬೈ ಎಕ್ಸ್. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಈಸ್ 1 ಬೈ 2 ರೂಟ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಇ ರೇಸ್ ಟು ಎಕ್ಸ್ ಈಸ್ ಇ ರೇಸ್ ಟು ಎಕ್ಸ್. Next d by dx of e raised to minus x is minus e raised to minus x. Next d by dx of e raised to ax is a into e raised to ax. Next d by dx of e raised to minus ax is minus e raised to minus ax. d by dx of sin x is cos x. Next differential of cos x and d by dx of cos x andre minus sin x. Differential of tan x ಅಂತಂದರೆ secant square x. ಡಿಫ್ರೆನ್ಷಿಯೇಷನ್ ಆಫ್ ಕಾಟ್ ಎಕ್ಸ್ ಅಂದರೆ ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಅಂದರೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಆ್ಯಂಡ್ ದ ಲಾಸ್ಟ್ ಒನ್ ಡಿಫ್ರೆನ್ಷಿಯೇಷನ್ ಆಫ್ ಕೋಸಿಕೆಂಟ್ ಎಕ್ಸ್ ಅಂದರೆ ಮೈನಸ್ ಕೋಸಿಕೆಂಟ್ ಎಕ್ಸ್ ಇಂಟು ಕಾಟ್. ಇಲ್ಲಿ ಕಡೆ ನೋಡಿರಿ, ಮೈನಸ್ ಕೋಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಇವಿಷ್ಟು ಬೇಸಿಕ್ಸ್, ಇವಿಷ್ಟು ನೀವು ಫಾರ್ಮುಲಾಸ್ ನೆನಪಿಟ್ಕೊಂಡ್ರೆ ಯು ಕ್ಯಾನ್ ಸಾಲ್ವ್ ಆಲ್ ದಿ ಪ್ರಾಬ್ಲಮ್ಸ್. ಎಮ್ ಸಿ ಕ್ಯೂಸ್ 2 marks 3 marks 5 marks ಆ್ಯಂಡ್ 10 marks. ಸೊ ಎಲ್ಲ ಇವಿಷ್ಟು ಬೇಸಿಕ್ಸ್. ಇನ್ನು ಮಾತ್ರ ಇನ್ನೂ ಇದ್ದಾವೆ, ಇನ್ವರ್ಸ್ ಬರ್ತವೆ. ಸೊ ಏನು ಬೇಡ, ಇವಿಷ್ಟು ಕಲಿತ್ರೆ ನೀವು ಬೇಸಿಕ್ಸ್ ಸಾಕು ನಮಗೆ. ಓಕೆ, ಸೊ ಲೆಟ್ ಅಸ್ ಗೋ ಫಾರ್ ದ ಸೊ ಇದಿಷ್ಟು ಫಾರ್ಮುಲಾ ನೆನ್ಪಿಟ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಮೆಥಡ್ಸ್ ಬರ್ತವೆ. ಸೊ ಯಾವ ಮೆಥಡ್ಸ್ ಕೇಳ್ತಾರೆ ನಿಮಗೆ ಅಂತ ಸೊ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಲೈಡಲ್ಲಿ. ಸೊ ನೋಡಿರಿ, ಇದೊಂದು ಎಮ್ ಸಿ ಕ್ಯೂ ಫಿಕ್ಸ್ ಕ್ವಶನ್ ಕೇಳ್ತಾರೆ ನಿಮಗೆ. ಸೊ ಇವೆಲ್ಲ ರೂಲ್ಸ್ 2 marks 3 marks 5 marks ಅದೆಲ್ಲ ಪ್ರತಿಯೊಂದರಲ್ಲಿ ಕೇಳ್ತಾರೆ. ಸೊ ಫಸ್ಟ್ ಒಂದು ಸಮ್ ರೂಲ್ ಅಂತ ಇದೆ. ಸೊ ಸಮ್ ರೂಲ್ ಅಂದರೆ ಒಂದು ನಿಮಗೆ ಇಕ್ವೇಷನ್ ಕೊಟ್ಟಿರ್ತಾರೆ, y is equal to sin x plus cos x ಅಂತ. ಸೊ ಇಲ್ಲಿ ನೋಡಿ, ಇಲ್ಲೇನಿದೆ ಪ್ಲಸ್ ಸೈನ್. ಸೊ ಪ್ಲಸ್ ಸೈನ್ ಅಂತ ಕೊಟ್ಟರೆ ದಟ್ ಈಸ್ ಕಾಲ್ಡ್ ಅಸ್ ಸಮ್ ರೂಲ್ ಅಂತ ಅರ್ಥ ಮಾಡ್ಕೊಡ್ರಿ. ಸೊ ಇನ್ ಬಿಟ್ವೀನ್ ದ 2 ಫಂಕ್ಷನ್ಸ್, ಎರಡು ಫಂಕ್ಷನ್ ಮಧ್ಯೆ ಪ್ಲಸ್ ಇದ್ದರೆ ದಟ್ ಈಸ್ ಸಮ್ ರೂಲ್. ಸೊ ಅದೇ ಸೇಮ್ ಇನ್ಸ್ಟೆಡ್ ಆಫ್ ಪ್ಲಸ್ ಇಲ್ಲಿ ಏನಾದ್ರು ಚೆಕ್ ಮಾಡಿ ಮೈನಸ್. ಸೊ ಮೈನಸ್ ಇದ್ದರೆ ದಟ್ ಈಸ್ ಡಿಫರೆನ್ಸ್ ರೂಲ್. ಡಿಫರೆನ್ಸ್ ಅಂದರೆ ಮೈನಸ್ ಮಾಡಬೇಕು. ಇಂಟು ಇತ್ತಂದರೆ ದಿಸ್ ಇಂಟು, ಸೊ ಡಾಟ್ ಇರುತ್ತೆ, ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಇದು ಯಾವುದಂದರೆ ಪ್ರಾಡಕ್ಟ್ ರೂಲ್. ಸೊ ಇಂಟು ಇದ್ದರೆ ದಿಸ್ ಈಸ್ ಪ್ರಾಡಕ್ಟ್ ರೂಲ್. ಸೊ ಅದೇ ಡಿವೈಡ್ ಬೈ ಇತ್ತಂದರೆ ದಟ್ ಈಸ್ ಕಾಲ್ಡ್ ಡಿವೈಡ್ ರೂಲ್ ಅಂತ ಕರಿಬೋದು. ಇಲ್ಲಾಂದರೆ ಇದೊಂದು ನೇಮ್, ಕಾಮನ್ ನೇಮ್, ಕೋಶಂಟ್ ರೂಲ್ ಅಂತ ಕರಿಬೇಕು.
ಸೊ ಎಮ್ ಸಿ ಕ್ಯೂಲಿ ಫಿಕ್ಸ್ ಕೇಳ್ತಾರೆ ನಿಮಗೆ, ಇದೊಂದು ಕ್ವಶನ್ ಫಿಕ್ಸ್ ಇದೆ. ಸೊ ಯಾವುದಾದ್ರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸೊ ವೆದರ್ ಇಟ್ ಇಸ್ ಸಮ್ ರೂಲ್, ಡಿಫರೆನ್ಸ್ ರೂಲ್, ಆಪ್ಷನ್ಸ್ ಕೊಡ್ತಾರೆ, ಸಮ್, ಡಿಫರೆನ್ಸ್, ಪ್ರಾಡಕ್ಟ್, ಕ್ವಶನ್. ಸೊ ನೀವು ಐಡೆಂಟಿಫೈ ಮಾಡಿ ಯು ಟು ಟೇಕ್ ದ ರೈಟ್ ಆನ್ಸರ್. ಸೊ ಪ್ಲಸ್ ಬಂದರೆ ಸಮ್ ರೂಲ್, ಮೈನಸ್ ಇದ್ದರೆ ಡಿಫರೆನ್ಸ್ ರೂಲ್, ಇಂಟು ಇದ್ದರೆ ಪ್ರಾಡಕ್ಟ್ ರೂಲ್, ಡಿವೈಡ್ ಬೈ ಇದ್ದರೆ ಕ್ವಶಂಟ್ ರೂಲ್. ಓಕೆ, ದಿಸ್ ಯು ಟು ರಿಮೆಂಬರ್. So these are the important formulas you have to remember. Okay, so next we have to we can go for the 2 marks questions. So 2 marks ಅಲ್ಲಿ ಸಮ್ ಆರ್ ಡಿಫರೆನ್ಸ್ ರೂಲ್ ಕೇಳ್ತಾರೆ, ಅಂದರೆ ಪ್ಲಸ್ ಇರಬೇಕು ಇನ್ ಬಿಟ್ವೀನ್ ಆ್ಯಂಡ್ ಆರ್ ಮೈನಸ್ ಇರ್ಬೋದು. ಸೊ ಎರಡರಲ್ಲಿ ಒಂದು ಫಿಕ್ಸ್ ಕೇಳ್ತಾರೆ. ಓಕೆ, ಸೊ ಲೆಟ್ ಅಸ್ ಗೋ ಫಾರ್ ಟೂ ಮಾರ್ಕ್ಸ್ ಕ್ವಶನ್ಸ್. ದ ಫಸ್ಟ್ ಕ್ವಶನ್ ಈಸ್, ಇಫ್ y is equal to x cube minus log x, then find dy by dx. ಸೊ ನೋಡಿ, ಇಲ್ಲಿ y ಏನು ಕೊಡಿದ್ರೆ ಫಂಕ್ಷನ್ y is equal to x cube minus log x ಕೊಟ್ಟಿದ್ದಾರೆ. ಯು ಟು ಫೈಂಡ್ ದ dy by dx ವ್ಯಾಲ್ಯೂ. ಸೊ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಒಂದು ಸೆಂಟೆನ್ಸ್ ಬರಬೇಕು. ಸೊ ಬಿಫೋರ್ ಗೋಯಿಂಗ್ ಟು ಡಿಫ್ರೆನ್ಷಿಯೇಟ್ ಯು ಟು ರೈಟ್ ಒನ್ ಸೆಂಟೆನ್ಸ್ ಇಯರ್. ಸೊ ಒಂದು ಸೆಂಟೆನ್ಸ್ ಬರೀಬೇಕು ಇಲ್ಲಿ, ಏನಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀಬೇಕು. ಯಾಕಂದರೆ ಇಲ್ಲಿ ಡಿನಾಮಿನೇಟರ್ ಎಕ್ಸ್ ಇದೆಲ್ಲ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀಬೇಕು. ಸೊ ಈ ಸೆಂಟೆನ್ಸ್ ಬರೆದ್ಮೇಲೆ ಯು ಟು ರೈಟ್ ಡಿ ಬೈ ಡಿ ಎಕ್ಸ್ ಫಾರ್ ಆಲ್ ದಿ ಟರ್ಮ್ಸ್. ಸೊ ಪ್ರತಿಯೊಂದು ಟರ್ಮ್ಸ್ಗೂ ಡಿ ಬೈ ಡಿ ಎಕ್ಸ್ ಬರೀಬೇಕು. ಸೊ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ವೈ, ಸೊ ಬ್ರ್ಯಾಕೆಟಲ್ಲಿ ಬರೀಬೇಕು, ದಟ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್. ಸೊ ಅರ್ಥ ಇದೆ ಅದು. ಸೊ ಫಸ್ಟ್ ಸೆಂಟೆನ್ಸ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ಬರೀಲೇಬೇಕು. ಸೊ ಬರೆದ ಮೇಲೆ ಯು ಟು ರೈಟ್ ಡಿ ಬೈ ಡಿ ಎಕ್ಸ್. ಸೊ ಡಿ ಬೈ ಡಿ ಎಕ್ಸ್ ಬರೀಬೇಕು, ಪ್ರತಿಯೊಂದು ಟರ್ಮ್ಸ್ಗೂ ಡಿ ಬೈ ಡಿ ಎಕ್ಸ್ ಅಂತ ಬರೀಲೇಬೇಕು. ಸೊ ಇದು ಇಂಟು ಮಾಡಿರಿ, ಏನಾಗುತ್ತೆ ಡಿ ಇಂಟು ವೈ ಅಂದರೆ, ಸೊ ಡಿ ವೈ ಬೈ ಡಿ ಎಕ್ಸ್. ಸೊ ಇಲ್ಲಿ ಕೇಳಿದ್ರೆ ನೋಡಿ, ಡಿ ವೈ ಬೈ ಡಿ ಎಕ್ಸ್ ಕೇಳಿದ್ರೆ, ಸೊ ಡಿ ವೈ ಬೈ ಡಿ ಎಕ್ಸ್ ಬಂದಿದೆ ನಮಗೆ, ದಟ್ ಈಕ್ವಲ್ ಟು, ಸೊ ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ವಾಟ್ ಇಸ್ ಡಿ ಬೈ ಡಿ ಎಕ್ಸ್ ಎಕ್ಸ್ ಕ್ಯೂಬ್? ಸೊ ಇದು ಎಕ್ಸ್ ರೇಸ್ ಟು ಎನ್ ಇದಂಗಿದೆ. ಸೊ ವಾಟ್ ಇಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ರೇಸ್ ಟು ಎನ್ ಫಾರ್ಮುಲೆ? ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ ಒನ್. ಸೊ ಈ ಪವರ್ ಮುಂದೆ ಬರುತ್ತೆ, ಮೇಲೆ ಒಂದು ಪವರ್ ಕಡಿಮೆ ಆಗಬೇಕು, ಅಂದರೆ ಮೈನಸ್ ಆಗಬೇಕು. ಸೊ ಇಲ್ಲೇನಾಗುತ್ತೆ ಅಂದರೆ 3 ಎನ್ ಇಂಟು ಎನ್ ಅಂದರೆ ಏನು 3 ಇದೆ, ಕರೆಕ್ಟಾ? 3 ಎಕ್ಸ್ ರೇಸ್ ಟು ಎನ್ ಮೈನಸ್ ಒನ್ ಅಂದರೆ 3 ಮೈನಸ್ 1. ಸೊ ನೆಕ್ಸ್ಟ್ ಮೈನಸ್ ಆ್ಯಸ್ ಇಟ್ ಇಸ್, ಮೈನಸ್ ಇದೆ, ಮೈನಸ್ ಹಂಗೆ ಇದು ಡಿಫ್ರೆನ್ಸ್ ರೂಲ್ ಇದು ನೋಡಿರಿ, ಮೈನಸ್ ಇದೆ ಡಿಫ್ರೆನ್ಸ್ ರೂಲ್. ಸೊ ಮೈನಸ್ ಆ್ಯಸ್ ಇಟ್ ಇಸ್. ವಾಟ್ ಇಸ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಫಾರ್ಮುಲಾದಲ್ಲಿ? ಲಾಗ್ ಎಕ್ಸ್ ಅಂದರೆ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂದರೆ 1 ಬೈ ಎಕ್ಸ್. ಸೊ ಲಾಸ್ಟ್ ಟೈಪ್ ಏನಂದರೆ ಇದು ಮೈನಸ್ ಮಾಡ್ಕೋಬೇಕಷ್ಟೇ. 3 ಎಕ್ಸ್, ವಾಟ್ ಇಸ್ 3 ಮೈನಸ್ 1? 2. 3x ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್. ಸೊ ದಿಸ್ ಇಸ್ ಅ ಡಿ ವೈ ಬೈ ಡಿ ಎಕ್ಸ್. ಸೊ ಇದು ಆನ್ಸರ್ ನಮ್ಮದು. ದಿಸ್ ಇಸ್ ಅ ಆನ್ಸರ್. ಸೊ ಅರ್ಥ ಆಯ್ತಾ? ಸೊ ನೋಡಿರಿ, ಸೊ ಇನ್ನೊಂದು ತೊಗೊಂಡು. ಸೊ ದಿಸ್ ಇಸ್ ಅ ಸಮ್ ಹೇಳಿದೆ ನಮಗೆ, ಇದರಲ್ಲಿ ಸಮ್ ಆರ್ ಡಿಫ್ರೆನ್ಸ್ ಒಂದು ಪಕ್ಕ ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ. ಸೊ ಇಲ್ಲಿ ಏನು ಕಡೆ ಚೆಕ್ ಮಾಡಿ ಕೊಟ್ಟಿದ್ದಾರೆ, ಇಫ್ ವೈ ಇಸ್ ಕೂಡ ಎಕ್ಸ್ ಕ್ಯೂಬ್ ಮೈನಸ್ ಲಾಗ್ ಎಕ್ಸ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಡಿ ವೈ ಬೈ ಡಿ ಎಕ್ಸ್. ಸೊ ವೈ ಏನು ಕೊಟ್ಟಿದ್ದಾರೆ? ಎಕ್ಸ್ ಕ್ಯೂಬ್ ಮೈನಸ್ ಲಾಗ್ ಎಕ್ಸ್, ರೈಟ್? ನೆಕ್ಸ್ಟ್ ಫಸ್ಟ್ ಇಲ್ಲಿ ಒಂದು ಸೆಂಟೆನ್ಸ್ ಹೇಳಿ ನಿಮಗೆ, ಸೆಂಟೆನ್ಸ್ ಬರೀಬೇಕು ಇಲ್ಲಿ. ಸೊ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀಲೇಬೇಕು. ಸೊ ಬರೆದ್ಮೇಲೆ ಪ್ರತಿಯೊಂದು ಟರ್ಮ್ಗೂ ಡಿ ಬೈ ಡಿ ಎಕ್ಸ್ ಬರೀಬೇಕು. ಸೊ ಡಿ ಬೈ ಡಿ ಎಕ್ಸ್ ಆಫ್ ವೈ ಇದೆ ಎಲ್ಲ ಅಲ್ಲಿ, ದಟ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ರೈಟ್ ಹ್ಯಾಂಡ್ ಸೈಡ್ ಎಕ್ಸ್ ಕ್ಯೂಬ್ ಇದೆ, ಮೈನಸ್ ಇದೆ, ಮೈನಸ್ ಹಂಗೆ ಇರಬೇಕು, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂತ ಬರೀಬೇಕು. ಸೊ ಇದು ಇಂಟು ಮಾಡಿ, ಡಿ ಇಂಟು ವೈ ಅಂದರೆ ಡಿ ವೈ ಬೈ ಡಿ ಎಕ್ಸ್, ದಟ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಡಿಫ್ರೆನ್ಷಿಯೇಷನ್ ಏನು, ಅದು ಎಕ್ಸ್ ರೇಸ್ ಟು ಎನ್ ಫಾರ್ಮುಲೆ. ಎಕ್ಸ್ ರೇಸ್ ಟು ಎನ್ ಫಾರ್ಮುಲೆ ಇದೆ, ಇಲ್ಲಿ ಚೆಕ್ ಮಾಡಿ, ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ 1. ಸೊ ಎನ್ ಅಂದರೆ 3 ಇದೆ. ಸೊ 3 ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ 1 ಅಂದರೆ 3 ಮೈನಸ್ 1. ಸೊ ಮೈನಸ್, ಕೀಪ್ ದ ಮೈನಸ್ ಆ್ಯಸ್ ಇಟ್ ಈಸ್, ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಬೈ ಎಕ್ಸ್, ಕರೆಕ್ಟಾ? ಸೊ ಲಾಸ್ಟ್ ಸ್ಟೆಪ್ 3 ಹಂಗೆ ಬರ್ಕೊಡ್ರಿ, ಎಕ್ಸ್ ಆ್ಯಸ್ ಇಟ್ ಈಸ್, ವಾಟ್ ಇಸ್ 3 ಮೈನಸ್ 1 ಎಷ್ಟಾಗುತ್ತೆ? 2. 3x ಸ್ಕ್ವೇರ್ ಆಗುತ್ತೆ ಮೈನಸ್ 1 ಬೈ ಎಕ್ಸ್ ಆ್ಯಸ್ ಇಟ್ ಈಸ್. ಸೊ ದಿಸ್ ಇಸ್ ಅ ಆನ್ಸರ್. ಸೊ ಅರ್ಥ ಆಯ್ತಾ? ಇದು 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಕೇಳ್ತಾರೆ ನಿಮಗೆ, ಸಮ್ ಆರ್ ಡಿಫರೆನ್ಸ್ ರೂಲ್. ಸೊ ನೆಕ್ಸ್ಟ್ ಕಮ್ ಟು ದ ಸೆಕೆಂಡ್ ಕ್ವಶನ್. ಇಫ್ y is equal to x square plus tan x then find the value of dy by dx. ಸೊ ಇಲ್ಲಿ ಏನು ಕೊಟ್ಟಿದ್ರು y ವ್ಯಾಲ್ಯೂ ಚೆಕ್ ಮಾಡಿ, y is equal to x square plus tan x. ಓಕೆ, ಸೊ ಫಸ್ಟ್ ಏನು ಸೆಂಟೆನ್ಸ್ ಬರಬೇಕಾದ್ರೆ ನಿಮಗೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀಬೇಕು. ನೆಕ್ಸ್ಟ್ ಏನಾಗಬೇಕು, ಎಲ್ಲದಕ್ಕೂ ಡಿ ಬೈ ಡಿ ಎಕ್ಸ್ ಆಗಬೇಕು. ಸೊ ಡಿ ಬೈ ಡಿ ಎಕ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಇದೆ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್, ಕರೆಕ್ಟಾ? ಇಂಟು ಮಾಡಿ ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ, ದಟ್ ಈಕ್ವಲ್ ಟು ವಾಟ್ ಈಸ್ ಡಿಫ್ರೆನ್ಸ್ ಆಫ್ ಎಕ್ಸ್ ಸ್ಕ್ವೇರ್?
ಸೊ ಪ್ರಿವಿಯಸ್ಸಲ್ಲಿ ಎಕ್ಸ್ ಕ್ಯೂಬ್ ಇತ್ತು, ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಅಂದರೆ ಎಕ್ಸ್ ಎಷ್ಟು ಎನ್ ಫಾರ್ಮಲ್ಲಿ ಆಗಬೇಕು, ಅಂದರೆ ಎನ್ ವ್ಯಾಲ್ಯೂ ಎಷ್ಟು 2 ಇದೆ, ಎಕ್ಸ್ ಎಷ್ಟು ಎನ್ ಫಾರ್ಮಲ್ಲಿ ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ 1. ಓಕೆ, ಇದು ಡಿಫ್ರೆನ್ಷಿಯೇಟ್ ಆಯಿತು. ಸೊ ಪ್ಲಸ್ ಹಾಕೋಣ. ವಾಟ್ ಈಸ್ ಡಿಫ್ರೆನ್ಷಿಯೇಟ್ ಆಫ್ ಟ್ಯಾನ್ ಎಕ್ಸ್? ಸೀಕೆಂಡ್ ಸ್ಕ್ವೇರ್ ಎಕ್ಸ್, ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಸೊ ದ್ಯಾಟ್ ಈಕ್ವಲ್ ಲಾಸ್ಟ್ ಸ್ಟೆಪ್ 2 ಎಕ್ಸ್ ರೇಸ್ ಟು 2 ಮೈನಸ್ 1 ಎಷ್ಟು 1 ಆಗುತ್ತೆ, ಪ್ಲಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆ್ಯಸ್ ಇಟ್ ಈಸ್. ಸೊ ಇದು ಆನ್ಸರ್. dy by dx is equal to 2x raised to 1 plus secant square x. ಸೊ 2 ಮಾರ್ಕ್ಸ್ ಇಷ್ಟೇ ಸಿಂಪಲ್ ಕೇಳ್ತಾರೆ ನಿಮಗೆ, ಅದರ ಸಮ್ ರೂಲ್ ಡಿಫ್ರೆನ್ಸ್ ರೂಲ್. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್. ಇಫ್ y is equal to x raised to 4 minus sin x, then find dy by dx. ಸೊ ಫಸ್ಟ್ y ಬರ್ಕೊಳ್ಳೋಣ. ಸೊ y is equal to ಏನು, x raised to 4 minus sin x. What's the first step? You would write differentiate with respect to x ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ ಪ್ರತಿಯೊಂದಕ್ಕೂ ಏನು ಹಾಕಬೇಕು, ಡಿ ಬೈ ಡಿ ಎಕ್ಸ್ ಹಾಕಬೇಕು. ಸೊ ಡಿ ಬೈ ಡಿ ಎಕ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ರೇಸ್ ಟು 4 ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್. ಕರೆಕ್ಟಾ? ಸೊ ದಟ್ ಈಕ್ವಲ್ ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ರೇಸ್ ಏನು ಫಾರ್ಮುಲಾ ಆಗಿದೆ, ಸೇಮ್ ಎಕ್ಸ್ ರೇಸ್ ಟು ಎನ್ ವ್ಯಾಲ್ಯೂ ಎಷ್ಟಿದೆ ಚೆಕ್ ಮಾಡಿ, 4 ಇದೆ, ಅಂದರೆ ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ 1. ಎನ್ ಅಂದರೆ 4 ಎಕ್ಸ್ ರೇಸ್ ಟು ಎನ್ ಮೈನಸ್ 1, 4 ಮೈನಸ್ 1. ಸೊ ಮೈನಸ್ ಹಂಗೆ ಇಟ್ಕೊರಿ, ಇದು ಸಮ್ ಡಿಫ್ರೆನ್ಸ್ ಉಳಿದೆ. ವಾಟ್ ಇಸ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್? ಡಿಫ್ರೆನ್ಸ್ ಆಫ್ ಸೈನ್ ಎಕ್ಸ್ ಏನು ಫಾರ್ಮುಲಾದಲ್ಲಿ ಕಾಸ್ ಎಕ್ಸ್, ದಟ್ ಈಕ್ವಲ್ ಟು 4 ಎಕ್ಸ್ ಹಂಗೆ ಇರಲಿ. ವಾಟ್ ಇಸ್ 4 ಮೈನಸ್ 1? 3 ಮೈನಸ್ ಕಾಸ್ ಎಕ್ಸ್. ಸೊ ದಿಸ್ ಇಸ್ ಅ ಡಿ ವೈ ಬೈ ಡಿ ಎಕ್ಸ್. ಆನ್ಸರ್ ಇದೆ ಲಾಸ್ಟ್. ನೆಕ್ಸ್ಟ್ ಸೊ ಇದೊಂದು, ಇಫ್ y is equal to 3x square plus 2 tan x, then find the value of dy by dx. ಸೊ ಈಗ ಪ್ರಿವಿಯಸ್ಲಿ 3 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅಲ್ಲಿ ನಾವು ಸಿಂಪಲ್ ಕೊಟ್ಟಿದ್ರು, ಬಟ್ ಇಲ್ಲಿ ಎಕ್ಸ್ಟ್ರಾ ಒಂದು ನಂಬರ್ಸ್ ಕಾನ್ಸ್ಟೆಂಟ್ಸ್ ಆ್ಯಡ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ವಾಟ್ ಇಸ್ ಇಕ್ವೇಷನ್ ದೇ ಗಿವನ್? y is equal to 3x square plus 2 tan x. ಯು ಡಿಫೈನ್ dy by dx. ಸೊ ಏನು ಬರೀಬೇಕಂದ್ರೆ ಫಸ್ಟ್ ಸ್ಟೆಪ್ ನಿಮಗೆ, ಸೊ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀಬೇಕು. ನೆಕ್ಸ್ಟ್ ಸ್ಟೆಪ್ ಏನು, ಡಿ ಬೈ ಡಿ ಎಕ್ಸ್ ಬರೀಬೇಕು. ಸೊ ಡಿ ಬೈ ಡಿ ಎಕ್ಸ್ ಆಫ್ ವೈ ಇಸ್ ಈಕ್ವಲ್ ಟು, ಸೊ ಇಲ್ಲಿ ನೋಡಿ, ಸೊ ಪ್ರೀವಿಯಸಲ್ಲಿ ಡೈರೆಕ್ಟಾಗಿ ಕೊಡೋದು, ಸೊ ಡೈರೆಕ್ಟಾಗಿ ಮಾಡಿದ್ವಿ, ಬಟ್ ಇಲ್ಲಿ ಎಕ್ಸ್ಟ್ರಾ ನಂಬರ್ಸ್ ಕೊಟ್ಟಿದ್ದಾರೆ. ಈ ಥರ ನಂಬರ್ಸ್ ಏನಾದರೂ ನಿಮಗೆ ಕಂಡು ಬಂದರೆ, ಸೊ ಫಸ್ಟ್ ಯು ರೈಟ್ ದ ನಂಬರ್ ಔಟ್ಸೈಡ್, ಫಸ್ಟ್ ನಂಬರ್ ಬರ್ಕೊಳ್ಬೇಕು. ಸೊ ಇದರಲ್ಲಿ ನಂಬರ್ ಯಾವ್ದು ಕಾಣುತ್ತೆ ನಿಮಗೆ? 3. ಸೊ 3 ಬರಬೇಕು. ಸೊ 3 ಆದಮೇಲೆ ಡಿ ಬೈ ಡಿ ಎಕ್ಸ್ ಬರಬೇಕು. ಸೊ ಡಿ ಬೈ ಡಿ ಎಕ್ಸ್ ಯಾವುದು, ಎಕ್ಸ್ ಸ್ಕ್ವೇರ್, ಕರೆಕ್ಟಾ? ಪ್ಲಸ್ ಇದೆ, ಪ್ಲಸ್ ಇಲ್ಲಿ ನಂಬರ್ ಕಾಣುತ್ತೆ ನಿಮಗೆ 2 ಕಾಣುತ್ತೆ. ಸೊ 2 ಬರ್ಕೋಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಏನು, ಟ್ಯಾನ್ ಎಕ್ಸ್, ದಟ್ ಈಕ್ವಲ್ ಟು, ಇದು ಇಂಟು ಮಾಡಿ ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಸೊ ನಂಬರ್ ಹಂಗೆ ಲೆಫ್ಟ್ ಸೈಡ್ ಹಂಗೆ ಬರ್ಕೋಬೇಕು, ರೈಟ್ ಸೈಡ್ ಅಷ್ಟೇ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ರೈಟ್ ಸೈಡ್ ಇದು ಡಿ ಬೈ ಡಿ ಎಕ್ಸ್ ಬಲ್ ಕಡೆಯಿಂದ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು, ಕರೆಕ್ಟಾ? ಸೊ ನೋಡಿರಿ, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಕ್ಸ್ ಎಷ್ಟು ಎನ್ ಫಾರ್ಮಲ್ಲೇ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎನ್ ವ್ಯಾಲ್ಯೂ 2 ಇದೆ, ಅಂದರೆ ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ 1, ಕರೆಕ್ಟಾ? ಸೊ ಪ್ಲಸ್, ಸೊ ಲೆಫ್ಟ್ ಸೈಡ್ ಹಂಗೆ ಇಟ್ಕೋಬೇಕು, ನಂಬರ್ ಇದೆ 2 ಹಂಗೆ ಇಟ್ಕೋರಿ. ವಾಟ್ ಈಸ್ ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನ್? ಸೀಕೆಂಡ್ ಸ್ಕ್ವೇರ್ ಎಕ್ಸ್, ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಸೊ ಲಾಸ್ಟ್ ಸ್ಟೆಪ್ ಇಂಟು ಮಾಡಿ ನಂಬರ್. ಸೊ 3 ಇಂಟು 2 ಎಷ್ಟಾಗುತ್ತೆ ಚೆಕ್ ಮಾಡಿರಿ, 6 ಎಕ್ಸ್ ರೇಸ್ ಟು ವಾಟ್ ಇಸ್ 2 ಮೈನಸ್ 1, 1 ಪ್ಲಸ್ 2 ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಸೊ ದಿಸ್ ಇಸ್ ಅ ಡಿ ವೈ ಬೈ ಡಿ ಎಕ್ಸ್. ಸೊ ಅರ್ಥ ಆಯ್ತಲ್ಲ? ಸೊ ಇನ್ನೂ ಮಾತು ನೋಡ್ರಿ, ಸೊ ಈ ಥರ ನಂಬರ್ ಕೊಟ್ಟಿದ್ರೆ ಈಕ್ವೇಷನಲ್ಲಿ ಫಸ್ಟ್ ನಂಬರ್ ಬರ್ಕೋಬೇಕು. ಇಲ್ಲಿ ನೋಡ್ರಿ, 3x ಸ್ಕ್ವೇರ್ ಪ್ಲಸ್ 2 tan x ಇದೆಲ್ಲ, 3 ಫಸ್ಟ್ ಬರ್ಕೋಬೇಕು, ಡಿ ಬೈ ಡಿ ಎಕ್ಸ್ ಹಾಕಬೇಕು, ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್. ಸೊ ಪ್ಲಸ್ ಆ್ಯಸ್ ಇಟ್ ಈಸ್, ಅಗೇನ್ ದರ್ ಇಸ್ ಅ ನಂಬರ್ ಇಯರ್ 2, ಫಸ್ಟ್ ಯು ರೈಟ್ ದಟ್ 2 ಆ್ಯಸ್ ಇಟ್ ಈಸ್, ನೆಕ್ಸ್ಟ್ ಯು ರೈಟ್ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್. ಸೊ 3 ಆ್ಯಸ್ ಇಟ್ ಈಸ್ ಇರಲಿ, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, 2x ರೇಸ್ ಟು 2 ಮೈನಸ್ 1, ಅಂದರೆ ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ 1. ಸೊ ಪ್ಲಸ್, ಸೊ ಕೀಪ್ ದ 2 ಆ್ಯಸ್ ಇಟ್ ಈಸ್, ಡಿಫ್ರೆನ್ಷಿಯೇಟ್ ರೈಟ್ ಸೈಡ್, ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿರಿ, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಸೊ ಲಾಸ್ಟ್ ಸ್ಟೆಪ್ ಏನಂದರೆ ನಂಬರ್ಸ್ ಇಂಟು ಮಾಡಿ, ಬ್ರ್ಯಾಕೆಟ್ ಇದೆ, 3 ಇಂಟು 2 ಅಂದರೆ 6, ಎಕ್ಸ್ ರೇಸ್ ಟು 2 ಮೈನಸ್ ಅಂದರೆ 1 ಪ್ಲಸ್ 2 ಆ್ಯಸ್ ಇಟ್ ಈಸ್, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆ್ಯಸ್ ಇಟ್ ಈಸ್. ಓಕೆ, ಸೊ ಈ ಥರನೇ ಕೇಳ್ಬೋದು, ಸೊ ನಂಬರ್ಸ್ ಕೊಟ್ಟು. ನೆಕ್ಸ್ಟ್ ಫಿಫ್ತ್ ಕ್ವಶನ್. ಇಫ್ y is equal to 10x raised to 4 minus 5 log x, then find dy by dx. ಸೊ ಇದು ಸೇಮ್ ನಂಬರ್ ಕೊಡ್ತಾರೆ, y is equal to 10x raised to 4 minus 5 log x. ಸೊ ಏನು ಬರಬೇಕಂತಂದರೆ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ರೈಟಾ?
ಏನಾಗಬೇಕು ನೆಕ್ಸ್ಟು ಡಿ ಬೈ ಡಿ ಎಕ್ಸ್ ಆಗಬೇಕು. ಸೊ ಡಿ ಬೈ ಡಿ ಎಕ್ಸ್ ಆಫ್ ವೈ ಇಸ್ ಈಕ್ವಲ್ ಟು, ಸೊ ನೋಡಿರಿ ನಂಬರ್ ಇದೆ ಇಲ್ಲಿ, ಫಸ್ಟ್ ನಂಬರ್ ಬರೀಬೇಕು, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ರೇಸ್ ಟು 4. So again there is a minus here, minus, keep that as it is. So again there is a number 5, so write that outside. Next you have to write d by dx. What is the remaining there? Log x. Okay, so into ಮಾಡಿ ಏನು ಬರುತ್ತೆ, dy by dx that equal to, so left side ಹಂಗೆ ಇರಬೇಕಂದ್ರೆ ಸೊ ರೈಟ್ ಸೈಡ್ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಓಕೆ, ಎಕ್ಸ್ ರೇಸ್ ಟು 4 ಡಿಫ್ರೆನ್ಷಿಯೇಷನ್, ಎಕ್ಸ್ ರೇಸ್ ಏನು ಫಾರ್ಮುಲೆ, n ಇಂಟು ಎಕ್ಸ್ ರೇಸ್ ಟು n minus 1 minus 5, keep the 5 as it is. So right side differentiate ಮಾಡಿ, log x ಅಂದರೆ 1 by x that equal to last step 4 into, so 10 into 4 ಏನಾಗುತ್ತೆ 40, x raised to what is 4 minus 1 3 minus, keep the minus as it is, 5 into 1 ಅಂದರೆ 5 divided by x. So this is a dy by dx. Next, sixth question. ಸೊ ಇಲ್ಲಿವರೆಗೂ ಸಮ್ ಡಿಫ್ರೆನ್ಸ್ ರೂಲ್ ಆಯಿತು. 2 ಮಾರ್ಕ್ಸಲ್ಲಿ ಆ್ಯಕ್ಚುಲಿ ಎರಡು ಕೇಳ್ತಾರೆ, ಅಂದರೆ ಒಂದು ಸಮ್ ಡಿಫ್ರೆನ್ಸ್ ರೂಲ್ ಕೇಳ್ತಾರೆ, ಇನ್ನೊಂದು ಚೈನ್ ರೂಲ್ ಕೇಳ್ತಾರೆ. ಸೊ ಚೈನ್ ರೂಲ್ ಅಂದರೆ ನಡೆಗೆ ಪ್ಲಸ್ ಇಲ್ಲ ಮೈನಸ್ ಇಲ್ಲ, ಇದು ಪ್ರಾಡಕ್ಟು ಅಲ್ಲ. ಸೊ ಪ್ರಾಡಕ್ಟ್ ಅಲ್ಲದ್ರೆ ಯಾಕಂದರೆ ಇದನ್ನೇ ಪ್ರಾಡಕ್ಟ್ ಹೆಂಗೆ ಕೊಡ್ತಾರೆ ಅಂದರೆ ಸೈನ್ ಎಕ್ಸ್ ಲಾಗ್ ಎಕ್ಸ್ ಕೊಡ್ತಾರೆ ಪ್ರಾಡಕ್ಟ್ ರೂಲ್ ಅಂತ. ಇಲ್ಲಿ ನೋಡಿರಿ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಬಟ್ ಇಲ್ಲೇ ಚೆಕ್ ಮಾಡಿರಿ, ದೇರ್ ಇಸ್ ನೋ ಎಕ್ಸ್ ವ್ಯಾಲ್ಯೂ ಇಯರ್, ಬಟ್ ಲಾಗಲ್ಲಿ ಎಕ್ಸ್ ಇದೆ. ಸೊ ಇದು ಮೀನಿಂಗ್ಲೆಸ್ ಇದೆ. ಸೊ ಮೀನಿಂಗ್ಲೆಸ್ ಅಂದರೆ ಅರ್ಥ ಇಲ್ಲ, ಪ್ರಾಡಕ್ಟ್ ರೂಲ್ ಆಗೋಲ್ಲ. ಸೊ ಈ ಥರ ಡಬಲ್ ಫಂಕ್ಷನ್ಸ್ ವಿತ್, ಸೊ ಡಬಲ್ ಫಂಕ್ಷನ್ಸ್ ಇದಾವೆ, ಸೈನು ಲಾಗ್ ಎಕ್ಸ್ ಇದೆ, ಬಟ್ ಇಲ್ಲಿ ಎಕ್ಸ್ ಇಲ್ಲ. ಸೊ ಯು ಕಾಂಟ್ ಡಿಫ್ರೆನ್ಷಿಯೇಟ್ ಬೈ ಅ ಪ್ರಾಡಕ್ಟ್ ರೂಲ್. ಸೊ ಈ ಥರ ಬಂದರೆ ದಟ್ ಇಸ್ ಚೈನ್ ರೂಲ್. ಸೊ ಮೀನಿಂಗ್ಲೆಸ್ ಇರುತ್ತೆ. ಸೊ ನಾನು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಿಮಗೆ. ಇಫ್ y is equal to sin of log x, then find the dy by dx. ಫಸ್ಟ್ ಈಕ್ವೇಷನ್ ಬರ್ಕೊಂಡು, y is equal to ಏನು, sin of log x. ಓಕೆ, ಇಲ್ಲಿ ನೋಡಿ ಫಸ್ಟ್ ಇದು ಸೆಂಟೆನ್ಸ್ ಅಂತ ಬರೋಣ. ಓಕೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೋಣ. ಸೊ ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೇಕಿದ್ರೆ ಆ್ಯಕ್ಚುಲಿ. ಸೊ ಫಸ್ಟ್ ನೋಡಿ ಇದನ್ನು, ಇದಂತೂ ಇದು ಓಕೆ, ಇದಿಲ್ಲ, ಸೈನ್ ಆಫ್ ಲಾಗ್ ಎಕ್ಸ್ ಇದೆ, ಇದೇನು ಬ್ರ್ಯಾಕೆಟಲ್ಲಿದೆಲ್ಲ, ಇದನ್ನು ಬ್ರ್ಯಾಕೆಟಲ್ಲಿ ಏನೇ ಕೊಡಲಿ ಇದನ್ನು ಎಕ್ಸ್ ಅಂತ ತೊಗೋಬೇಕು. ನೀವು ಏನಂತ ಅಸ್ಯೂಮ್ ಮಾಡ್ಕೋಬೇಕು, ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ನೋಡೋಣ, ಇವಾಗ ಏನಾಯ್ತು, ಎಕ್ಸ್ ಅಂತ ತೊಗೊಂಡ್ರೆ ಸೈನ್ ಆಫ್ ಎಕ್ಸ್ ಆಗುತ್ತೆ, ಇದು ಸೈನ್ ಟೋಟ್ಲಿ ಇದು ಎಕ್ಸ್ ಅಂತ ಆಗುತ್ತೆ. ಇವಾಗ ಡಿ ಬೈ ಡಿ ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಡಿ ಬೈ ಡಿ ಎಕ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್, ಡೈರೆಕ್ಟ್ ಬರಲ್ಲ, ಡಿಫ್ರೆನ್ಷಿಯೇಟ್ ಡೈರೆಕ್ಟ್ ಮಾಡಲ್ಲ. ವಾಟ್ ಈಸ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್, ಸೈನ್ ಎಕ್ಸ್ ಇದೆ, ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್, ಕರೆಕ್ಟಾ, ಕಾಸ್ ಎಕ್ಸ್ ಅಂತ ಬರೀಬೇಕು. ಎಕ್ಸ್ ಅಂದರೆ ಏನು ಬರೀಬೇಕು, ನಾನು ಎಕ್ಸ್ ಅಂದರೆ ಏನು ತೊಗೊಂಡಿದ್ದೀನಿ, ಲಾಗ್ ಎಕ್ಸ್. ಸೊ ಲಾಗ್ ಎಕ್ಸ್ ಫುಲ್ ಬರೀಬೇಕು, ಡಾಟ್, ಇನ್ನೂ ಮುಗ್ದಿಲ್ಲ ನಮ್ದು, ಯಾಕಂದರೆ ಬ್ರ್ಯಾಕೆಟ್ ಏನಿದೆ ಲಾಗ್ ಎಕ್ಸ್, ಅದ್ರ ಮಟ್ಟ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು, ಇಲ್ಲಿ ಬರ್ಕೋಬೇಕು. ಇದು ಅರ್ಥ ಆಯ್ತಾ, ಸೈನ್ ಎಕ್ಸ್ ಇದ್ದಂಗೆ ಅದಕ್ಕೆ ಕಾಸ್ ಎಕ್ಸ್ ಅಂತ ಬರ್ತೀನಿ, ಎಕ್ಸ್ ಅಂದರೆ ಲಾಗ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಹಾಕೋಬೇಕು. ಈ ಬ್ರ್ಯಾಕೆಟ್ನಾಗ ಇರೋದು ಬರ್ಕೋಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲೇನು ಬ್ರ್ಯಾಕೆಟ್ನಾಗ ಬರ್ತಿಲ್ಲ ಅದನ್ನ ಇಲ್ಲಿ ಇನ್ನೊಂದು ಬರ್ಕೋ, ಅದನ್ನ ಡಿಫ್ರೆನ್ಷಿಯೇಟ್ ಮಾಡ್ಕೋ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಸೊ ಇದು ಕಾಸ್ ಆಫ್ ಲಾಗ್ ಎಕ್ಸ್ ಆಗುತ್ತೆ ಇಂಟು ವಾಟ್ ಈಸ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್, 1 by ಎಕ್ಸ್. ಲಾಸ್ ಇಂಟು ಮಾಡ್ಕೊಡ್ರಿ, ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು ಕಾಸ್ ಆಫ್ ಲಾಗ್ ಎಕ್ಸ್ ಡಿವೈಡ್ ಬೈ ಎಕ್ಸ್. ಸೊ ಇದು ಚೈನ್ ರೂಲ್ ಅಂತ ಕೇಳ್ತೀವಿ. ಸೊ ಚೈನ್ ರೂಲ್ ಅಂದರೆ ಮೀನಿಂಗ್ಲೆಸ್. ಸೊ ಒಂದಕ್ಕೊಂದು ಜಾಯಿಂಟ್ ಇರುತ್ತೆ, ಸೈನಿಗೆ ಲಾಗ್ ಜಾಯಿಂಟ್ ಇದೆ, ಸೊ ಆ ಥರ ಚೈನ್ ಅಂತ. ಸೊ ಅಗೇನ್ ಒನ್ ಟೈಮ್ ಹೇಳ್ತೀವಿ ನೋಡ್ರಿ. ಸೊ ವೈ ಇಸ್ ಕೂಡ ಸೈನ್ ಆಫ್ ಲಾಗ್ ಎಕ್ಸ್, ಇಲ್ಲಿ ನೋಡಿ ಎಕ್ಸ್ ಇಲ್ಲ, ಸೈನ್ ಆಫ್ ಲಾಗ್ ಎಕ್ಸ್, ಇದು ಮೀನಿಂಗ್ಲೆಸ್. ಇದು ಇಲ್ಲಿ ಓಕೆ, ಇಲ್ಲಿ ಮೀನಿಂಗ್ ಇದೆ, ಲಾಗ್ ಎಕ್ಸ್ ಇದೆ, ಎಕ್ಸ್ ಇದೆ, ಬಟ್ ಇಲ್ಲಿ ಎಕ್ಸ್ ಇಲ್ಲ. ಸೊ ಈ ಥರ ಕಂಡೀಷನ್ ಕೊಟ್ಟಾಗ ಇಲ್ಲಿ ಏನು ಬ್ರ್ಯಾಕೆಟ್ ಎಲ್ಲಿದೆ ಅಲ್ಲ, ಸೊ ಇದನ್ನು ಎಕ್ಸ್ ಅಂತ ತಿಳ್ಕೊಬೇಕು. ಓಕೆ, ನೆಕ್ಸ್ಟ್ ಯು ಟು ರೈಟ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್. ಸೊ ಡಿ ಬೈ ಎಕ್ಸ್ ಆಗೋಣ. ಸೊ ಡಿ ಬೈ ಎಕ್ಸ್ ಆಫ್ ವೈ ಇಸ್ ಈಕ್ವಲ್ ಟು, ಇದನ್ನು ಫಸ್ಟ್ಗೆ ಡಿಫ್ರೆನ್ಷಿಯೇಟ್ ಮಾಡ್ಕೊಂಬಿಡ್ರಿ, ಸೈನ್ ಎಕ್ಸ್ ಇದೆ ಹಂಗೆ, ಕರೆಕ್ಟಾ, ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನು ಕಾಸ್ ಎಕ್ಸ್, ಕಾಸ್ ಎಕ್ಸ್ ಅಂದರೆ ಏನಿದೆ ಲಾಗ್ ಎಕ್ಸ್, ಹಂಗೆ ಬರ್ಕೋಬೇಕು, ಕಾಸ್ ಎಕ್ಸ್ ಇದೆ ಹಂಗೆ ಲಾಗ್ ಎಕ್ಸ್, ಚೈನ್ ಅಲ್ಲ ಇನ್ನೊಂದು ಕಂಟಿನ್ಯೂ ಆಗಬೇಕು, ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಈ ಬ್ರ್ಯಾಕೆಟ್ನಾಗ ಇರೋದು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಸೊ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್, ಸೊ ದಟ್ ಈಸ್ ಕಾಸ್ ಆಫ್ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್, ಲಾಗ್ ಎಕ್ಸ್ ಅಂದ್ರೆ 1 by ಎಕ್ಸ್. ಸೊ ಇಂಟು ಮಾಡ್ಕೊರಿ, ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು 1 ಅಂದರೆ ಕಾಸ್ ಲಾಗ್ ಎಕ್ಸ್ ಡಿವೈಡ್ ಬೈ ಎಕ್ಸ್. ಸೊ ಈ ಸರ್, ಸೊ ಚೈನ್ ರೂಲ್ ಇದು, ಕನ್ಫ್ಯೂಷನ್ ಆಗಬಾರ್ದು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಓಕೆ, ಏನು ಕೊಟ್ಟು ಚೆಕ್ ಮಾಡಲಿ, ವೈ ಇಸ್ ಈಕ್ವಲ್ ಟು ಕಾಸ್ ಆಫ್ ಲಾಗ್ ಎಕ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಸೈನ್ ಆಫ್ ಲಾಗ್ ಎಕ್ಸ್, ಇಲ್ಲಿ ಕಾಸ್ ಆಫ್ ಲಾಗ್ ಎಕ್ಸ್. ಸೊ ಫಸ್ಟ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀತಾರೆ. ಸೊ ಡಿ ಬೈ ಡಿ ಎಕ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಏನು ಎಕ್ಸ್ ಅಂತ ತೊಗೋಬೇಕಿಲ್ಲಿ,
ಬ್ರ್ಯಾಕೆಟಲ್ಲಿ ಕೊಟ್ಟದಲ್ಲ ಇದನ್ನು ಎಕ್ಸ್ ಅಂತ ತಿಳ್ಕೊಬೇಕು. ಸೊ ಏನಾಗುತ್ತೆ ಅಂದರೆ ಕಾಸ್ ಎಕ್ಸ್ ಇದೆ ಇದು. ಸೊ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು, ಮೈನಸ್ ಸೈನ್ ಎಕ್ಸ್. ಮೈನಸ್ ಸೈನ್ ಎಕ್ಸ್ ಅಂದರೆ ಏನು ತೊಗೊಂಡಿದ್ರೆ ಫುಲ್ ಬರೀಬೇಕು, ಲಾಗ್ ಎಕ್ಸ್. ಆಯಿತಾ. ನೆಕ್ಸ್ಟ್ ಡಾಟ್ ಇಟ್ಟು ಡಿ ಬೈ ಎಕ್ಸ್, ಚೈನ್ ರೂಲ್, ಡಿ ಬೈ ಡಿ ಎಕ್ಸ್ ಆಗಬೇಕು. ಸೊ ಬ್ರ್ಯಾಕೆಟಲ್ಲಿ ಏನು ಕಾಣುತ್ತೆ ಅದನ್ನು ಇಲ್ಲಿ ಬರೀಬೇಕು ಡಿಫ್ರೆನ್ಷಿಯೇಟ್. ಸೊ ಲಾಗ್ ಎಕ್ಸ್. ಸೊ ಇನ್ನು ಡಿಫ್ರೆನ್ಷಿಯೇಟ್ ಮಾಡಿರಿ ಲಾಗ್ ಎಕ್ಸ್ನ. ದಟ್ ಈಕ್ವಲ್ ಟು ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಇಂಟು ವಾಟ್ ಇಸ್ ಲಾಗ್ ಡಿಫ್ರೆನ್ಷಿಯೇಟ್ 1/x. ಸೊ ಇಂಟು ಮಾಡಿರಿ ಮೇಲ್ಗಡೆ. ಸೊ ಮೈನಸ್ ಲಾಗ್ ಸೈನ್ ಆಫ್ ಲಾಗ್ ಎಕ್ಸ್ ಇಂಟು 1 ಅಂದರೆ ಸೇಮ್ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಡಿವೈಡ್ ಬೈ ಎಕ್ಸ್. ಸೊ ದಿಸ್ ಇಸ್ ಅ dy by dx. ಇದು ಚೈನ್ ರೂಲ್. ನೆಕ್ಸ್ಟ್ ಥರ್ಡ್ ಕ್ವಶನ್. if y is equal to log of 3x then find dy by dx. so y is equal to log of 3x then find dy by dx. ಓಕೆ. ಸೊ ಇದನ್ನ ಸೇಮ್ ಇಲ್ಲಿ ಏನು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಲ್ಲ ಇದನ್ನು ಎಕ್ಸ್ ಅಂತ ತಿಳ್ಕೊಬೇಕು. ಸೊ ಅವಾಗ ಏನು ಕಾಣುತ್ತೆ ಚೆಕ್ ಮಾಡಿರಿ, y is equal to log x ಕಾಣುತ್ತೆ, ಕರೆಕ್ಟಾ. ಸೊ ಬರೋಣ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೋಣ. ಸೊ ಡಿ ಬೈ ಡಿ ಎಕ್ಸ್ ಹಾಕಬೇಕು. ದಟ್ ಈಕ್ವಲ್ ಟು, ಸೊ ವಾಟ್ ಈಸ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x, ಕರೆಕ್ಟಾ. 1/x ಅಂದ್ರೇನು, ಫುಲ್ ಎಕ್ಸ್ ಅಂದರೆ ಏನಿದೆ ಅದು ಬರಿಬೇಕು, 1/3x. ಸೊ ಇಂಟು ಆಗಬೇಕು ಡಿ ಬೈ ಡಿ ಎಕ್ಸ್. ಸೊ ನೀವು ಬ್ರ್ಯಾಕೆಟಲ್ಲಿ ಯಾವತ್ತು ಉಂಟು ಅದನ್ನು ಬರೀಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿ ಬೈ ಡಿ ಎಕ್ಸ್ ಇದ್ರಲ್ಲಿ ನಂಬರ್ ಕಾಣುತ್ತಾ. ಸೊ ನಂಬರ್ ಕಾಣುತ್ತಾ, ಫಸ್ಟ್ ನಂಬರ್ ಬರ್ಕೋಬೇಕು, 3 ಹಂಗೆ ಬರ್ಕೋಬೇಕು. ಇಲ್ಲಿ ನೋಡಿರಿ ಈ ನಂಬರ್ 3 ಇದೆ, 3 ಬರ್ಕೋಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಏನು ಉಳಿತು, ಎಕ್ಸ್ ಉಳಿತು. ದಟ್ ಈಕ್ವಲ್ ಟು 1/, ಇಲ್ಲಿ ಕ್ಯಾನ್ಸಲ್ ಮಾಡೋಣ, 3 1s ಗೆಟ್ ಕ್ಯಾನ್ಸಲ್ಸ್, ಎಕ್ಸ್ ಆ್ಯಸ್ ಇಟ್ ಈಸ್ ಇಂಟು ವಾಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್. ಡಿಫ್ರೆನ್ಸ್ ಆಫ್ ಎಕ್ಸ್ ಏನು, ಎಕ್ಸ್ ವ್ಯಾಲ್ಯೂ ಫಾರ್ಮುಲಾದಿಲ್ಲ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1. ದಟ್ ಈಕ್ವಲ್ ಟು 1 ಇಂಟು 1 ಅಂದರೆ 1 ಡಿವೈಡ್ ಬೈ ಎಕ್ಸ್. ಸೊ ದಿಸ್ ಇಸ್ ಅ ಆನ್ಸರ್, ಡಿ ಬೈ ಡಿ ಎಕ್ಸ್. ಕನ್ಫ್ಯೂಷನ್ ಆಗಬೇಡ್ರಿ. ಇಲ್ಲಿ ಲಾಗ್ ಎಕ್ಸ್ ಅಂದ್ರೇನು 3x ಇದೆ. ಸೊ ಹಂಗಾಗಿ ಲಾಗ್ ಎಕ್ಸ್ ಅಂತ ಅಂದ್ರೇನು 1/x ಅಂದರೆ 1/x ಅಂದರೆ 3x ಇದೆ, 1/3x ಇಂಟು ಇಡಬೇಕು. ಫಸ್ಟ್ ಇಲ್ಲಿ ನಂಬರ್ ಚೆಕ್ ಮಾಡ್ಕೊರಿ. ಸೊ ನಂಬರ್ ಏನಾದ್ರೆ ಆಯಿತಾ 3 ಬರ್ಕೋಬೇಕು. ಸೊ ಡಿ ಬೈ ಡಿ ಎಕ್ಸ್ ಆಫ್ ಬ್ರ್ಯಾಕೆಟೆಲ್ಲ ಬರ್ಕೋಬೇಕು. ಸೊ ಬ್ರ್ಯಾಕೆಟೆಲ್ಲ 3 ಆಗಲೇ ಬರ್ಕೊಂಡಿದ್ದೀವಿ, ರಿಮೈನಿಂಗ್ ಏನು ಎಕ್ಸ್ ಇದೆ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್. ಸೊ 1/, ಇಲ್ಲಿ 3 ಕ್ಯಾನ್ಸಲ್ ಆಗುತ್ತಾ. ಸೊ 3 ಗೆಟ್ ಕ್ಯಾನ್ಸಲ್, 3 1s. ಸೊ 1/x ಈಸ್ ರಿಮೈನಿಂಗ್ ಇಯರ್ ಇಂಟು ವಾಟ್ ಇಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್. ಏನಾಗುತ್ತೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1 ಆಗುತ್ತೆ. ಸೊ 1 ಇಂಟು 1 ಅಂದರೆ 1 ಡಿವೈಡ್ ಬೈ ಎಕ್ಸ್. ಸೊ ದಿಸ್ ಇಸ್ ದ ಆನ್ಸರ್. ಸೊ ಇದಿಷ್ಟು 2 ಮಾರ್ಕ್ಸ್ ಕ್ವಶನ್ಸ್ ಆಯಿತು. ಸೊ ನೆಕ್ಸ್ಟ್ ಕಮಿಂಗ್ ಟು ದ 3 ಮಾರ್ಕ್ಸ್ ಕ್ವಶನ್ಸ್. ಓಕೆ. ಸೊ 3 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಪ್ರಾಡಕ್ಟ್ ರೂಲ್ ಕೇಳ್ತಾರೆ. ಲೆಟ್ ಇಸ್ ಗೋ ಫಾರ್ ದ್ಯಾಟ್. ಸೊ ಇದು ನೋಡಿ, ಇದು ಮೀನಿಂಗ್ಫುಲ್ ಇದೆ, ಎಕ್ಸ್ ಲಾಗ್ ಎಕ್ಸ್ ಅಂತಿದೆ, ಕರೆಕ್ಟಾ. ಸೊ ಪ್ರಾಡಕ್ಟ್ ರೂಲ್ ಫಾರ್ಮುಲಾ ಬರ್ಕೊಡ್ರಿ, ಹೇಳ್ತೀನಿ ನಿಮಗೆ, ಇದರಲ್ಲಿ ಹೇಳ್ತೀನಿ. ಸೊ ಫಸ್ಟ್ ವಾಟ್ಸ್ ಗಿವನ್ ಇಕ್ವೇಷನ್ ಇಯರ್, y is equal to x log x. ಯು ಇಂಟು ವಿ ರೂಲ್ ಇದು ನೋಡಿ, ಪ್ರಾಡಕ್ಟ್ ರೂಲ್. ಇದು ಯು ಅಂತ ತಿಳ್ಕೋಬೇಕು, ಇದಿಷ್ಟು ವಿ ಅಂತ ತಿಳ್ಕೋಬೇಕು. ಯು ಆ್ಯಂಡ್ ವಿ. ಯು ಅಂದ್ರೇನು ಎಕ್ಸು, ವಿ ಅಂದರೆ ಲಾಗ್ ಎಕ್ಸ್. ಸೊ ಫಸ್ಟ್ ಡಿಫ್ರೆನ್ಷಿಯೇಟ್ ಬರೋಣ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದಂತೂ ಕಾಮನ್ ಬರಲೇಬೇಕು ಪ್ರತಿಯೊಂದು ಡಿಫ್ರೆನ್ಷಿಯೇಟ್ ಪ್ರಾಬ್ಲಮಲ್ಲೂ. ಸೊ ಡಿ ಬೈ ಡಿ ಎಕ್ಸ್ ಆಫ್ ವೈ is equal to, ಸೊ ಇದು ಪ್ರಾಡಕ್ಟ್ ರೂಲ್. ಇದು ಯಾವ ರೂಲು, ಪ್ರಾಡಕ್ಟ್ ರೂಲ್. ಸೊ ಇದ್ರ ಫಾರ್ಮುಲಾ ಏನಂದರೆ, ಸೊ ರೆಡ್ಡಲ್ಲಿ ಬರ್ತೀನಿ ಮಿನಿಟ್. ಫಾರ್ಮುಲಾ ನೋಡ್ರಿ, ಯು ಇಂಟು ಡಿ ಬೈ ಡಿ ಎಕ್ಸ್ ಆಫ್ ವಿ ಪ್ಲಸ್ ವಿ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಯು. ಸೊ ಇದು ಪ್ರಾಡಕ್ಟ್ ರೂಲ್ ಫಾರ್ಮುಲೆ. ಸೊ ಅಪ್ಲೈ ಮಾಡೋಣ. ಸೊ ಡಿ ವೈ ಬೈ ಡಿ ಎಕ್ಸ್ ಆಗುತ್ತಾ. ದಟ್ ಈಕ್ವಲ್ ಟು, ಯು ಅಂದ್ರೇನು ಎಕ್ಸ್, ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ವಿ ಅಂದ್ರೇನು ಲಾಗ್ ಎಕ್ಸ್, ಕರೆಕ್ಟಾ, ಪ್ಲಸ್ ವಿ ಅಂದರೆ ಲಾಗ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದರೆ ಎಕ್ಸ್. ಸೊ ನೆಕ್ಸ್ಟ್, ಸೊ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಸೊ ನಿಮಗೆ ಪ್ರಿವಿಯಸ್ ಪ್ರಾಬ್ಲಮಲ್ಲಿ ಹೇಳಿದೆ ನಿಮಗೆ. ಸೊ ಈ ಡಿ ಬೈ ಡಿ ಎಕ್ಸ್ ಬಲಗಡೆದು ಅಷ್ಟೇ ಡಿಫ್ರೆನ್ಷಿಯೇಟ್ ಮಾಡಬೇಕು, ಲೆಫ್ಟ್ ಸೈಡ್ ಅಲ್ಲ. ಸೊ ಡಿ ಬೈ ಡಿ ಎಕ್ಸ್ ಬಲಗಡೆ ಏನಿದೆಲ್ಲ ಅದನ್ನಷ್ಟೇ ಡಿಫ್ರೆನ್ಷಿಯೇಟ್ ಮಾಡ್ಬೇಕು. ಸೊ ಲೆಫ್ಟ್ ಸೈಡ್ ಕೀಪ್ ಇಟ್ ಆ್ಯಸ್ ಇಟ್ ಇಸ್, ಅದೇ ಥರ ಇಟ್ಕೋಬೇಕು ಅದನ್ನ. ಸೊ ನೋಡಿರಿ, ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಸೊ ಲೆಫ್ಟ್ ಸೈಡ್ ಎಕ್ಸ್ ಇದೆ,
ಸೊ ಲೆಫ್ಟ್ ಸೈಡ್ ಆ್ಯಸ್ ಇಟ್ ಈಸ್ ಹಂಗೆ ಇಡಬೇಕು. ಸೊ ರೈಟ್ ಸೈಡ್ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಣ. ಸೊ ವಾಟ್ ಇಸ್ ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್, ದಟ್ ಈಸ್ 1/x, ಕರೆಕ್ಟಾ? ಪ್ಲಸ್, ಸೊ ಲೆಫ್ಟ್ ಸೈಡ್ ಲಾಗ್ ಎಕ್ಸ್ ಹಂಗೆ ಇಟ್ಕೋಬೇಕು. ವಾಟ್ ಈಸ್ ಎಕ್ಸ್ ಡಿಫ್ರೆನ್ಷಿಯೇಷನ್? 1. ಸೊ ಬ್ರ್ಯಾಕೆಟಲ್ಲಿ ಬರ್ಕೋಣ. ಸೊ ಕ್ಯಾನ್ಸಲ್ ಆಗುತ್ತೆ ಇದು, ಎಕ್ಸ್ ಒನ್ ಜೆ ಗೆಟ್ ಕ್ಯಾನ್ಸಲ್ಸ್. ವಾಟ್ ಇಸ್ ದ ರಿಮೈನಿಂಗ್ ಇಯರ್? 1 ಪ್ಲಸ್ ಲಾಗ್ ಎಕ್ಸ್ ಇಂಟು 1 ಅಂದರೆ ಲಾಗ್ ಎಕ್ಸ್. ಸೊ ದಿಸ್ ಇಸ್ ಅ ಆನ್ಸರ್, ಡಿ ವೈ ಬೈ ಡಿ ಎಕ್ಸ್. ಇದೇ ಆನ್ಸರ್ ನಿಮಗೆ, ಡಿ ವೈ ಬೈ ಡಿ ಎಕ್ಸ್. ಸೊ ನೋಡಿ, ಇದು ಮಾತ್ರ ವೆರಿ ಇಂಪಾರ್ಟೆಂಟ್. ಈ ಫಾರ್ಮುಲಾ ಮಾತ್ರ ಒಂದು ಕಡೆ ಬರ್ಕೊಳ್ರಿ. ಪ್ರಾಡಕ್ಟ್ ರೂಲ್ ಫಾರ್ಮುಲಾ ಏನಂದರೆ ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ is equal to u into d by dx of v plus v into d by dx of u. ಸೊ ಇದು ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಕೇಳ್ತಾರೆ ನಿಮಗೆ ಪ್ರಾಡಕ್ಟ್ ರೂಲ್ ಮೇಲೆ. ಸೊ ಇದು ಬರ್ಕೊಳ್ರಿ. ಸೊ ನಾನು ರಿಪೀಟ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ದಿಸ್ ಇಸ್ ಅ ಪ್ರಾಡಕ್ಟ್ ರೂಲ್. ಮೀನಿಂಗ್ ಇದೆ, ಎಕ್ಸ್ ಎರಡು ಕಡೆ ಇದಾವೆ, ಎಕ್ಸ್ ಲಾಗ್ ಎಕ್ಸ್. ಸೊ ಫಸ್ಟ್ ಟರ್ಮ್ ಯು ಅಂತ ತಿಳ್ಕೊಬೇಕು, ಸೆಕೆಂಡ್ ಟರ್ಮ್ ವಿ ಅಂತ ತಿಳ್ಕೊಬೇಕು. ಯು ಅಂದರೆ ಎಕ್ಸ್ ಇದೆ, ವಿ ಅಂದರೆ ಲಾಗ್ ಎಕ್ಸ್ ಇದೆ. ನೆಕ್ಸ್ಟ್ ಯು ರೈಟ್ ದ ಒನ್ ಸೆಂಟೆನ್ಸ್, ದಟ್ ಇಸ್ ಇದು ಕಾಮನ್ ಇದು ಬರೀಬೇಕು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ಬರೀಬೇಕು. ಸೊ ಡಿ ಬೈ ಡಿ ಎಕ್ಸ್ ಆಫ್ ವೈ ಬರ್ಕೋಬೇಕು. ಸೊ ಪ್ರಾಡಕ್ಟ್ ರೂಲ್ ಫಾರ್ಮುಲಾ ಬರ್ಕೊಳ್ಳೋಣ. ಫಾರ್ಮುಲಾ ಬರೀರಿ ಎಕ್ಸಾಮಲ್ಲಿ. ಸೊ ಯು ಇಂಟು ಡಿ ಬೈ ಡಿ ಎಕ್ಸ್ ಆಫ್ ವಿ ಪ್ಲಸ್ ವಿ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಯು, ಕರೆಕ್ಟಾ? ಯು ಅಂದ್ರೇನು? ಎಕ್ಸ್ ಇದೆ, ಎಕ್ಸ್ ರೈಟ್ ದಟ್ ಎಕ್ಸ್ ಆ್ಯಸ್ ಇಟ್ ಈಸ್. ಡಿ ಬೈ ಡಿ ಎಕ್ಸ್ ಆಫ್ ವಿ ಅಂದರೆ ಲಾಗ್ ಎಕ್ಸ್, ಪ್ಲಸ್ ಇದೆ ಪ್ಲಸ್ ವಿ ಲಾಗ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದರೆ ಎಕ್ಸ್. ಸೊ ಇಲ್ಲಿ ಯಾವುದು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ರೆ ಈ ಡಿ ಬೈ ಡಿ ಎಕ್ಸ್ ಇದೆಲ್ಲ, ಈ ಡಿ ಬೈ ಡಿ ಎಕ್ಸ್ನ ಬಲ್ಗಡೆ ಇರ್ತದಲ್ಲ, ಇದನ್ನು ಅಷ್ಟೇ ಡಿಫ್ರೆನ್ಷಿಯೇಟ್ ಮಾಡ್ಬೇಕು. ಸೊ ಲೆಫ್ಟ್ ಸೈಡ್ನ ಅದೇ ರೀತಿ ಇಟ್ಕೋಬೇಕು. ಸೊ ಲೆಫ್ಟ್ ಸೈಡ್ ಏನಿದೆಲ್ಲ ಅದನ್ನೇ ಅದೇ ರೀತಿ ಇಟ್ಕೋಬೇಕು, ಯಾವುದು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ರೈಟ್ ಸೈಡ್ ಇದ್ದಷ್ಟೇ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಸೊ ನೋಡಿರಿ, ಎಕ್ಸ್ ಇದೆ, ಎಕ್ಸ್ ಹಂಗೆ ಇಟ್ಕೋಬೇಕು. ವಾಟ್ ಇಸ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್? 1/x ಪ್ಲಸ್ ಕೀಪ್ ದಟ್ ಆ್ಯಸ್ ಇಟ್ ಈಸ್. ಸೊ ಲೆಫ್ಟ್ ಸೈಡ್ ಲಾಗ್ ಎಕ್ಸ್ ಇದೆ, ಹಂಗೆ ಇಟ್ಕೋರಿ. ಡಿ ಬೈ ಡಿ ಎಕ್ಸ್ ಬಲ್ಗಡೆನ ಎಕ್ಸ್ ಇದೆ, ರೈಟ್ ಸೈಡ್ ಅದು ಡಿಫ್ರೆನ್ಷಿಯೇಟ್ ಮಾಡ್ಕೊಡಿ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1. ಸೊ ಇಲ್ಲಿ ಎಕ್ಸ್ ಗೆಟ್ ಕ್ಯಾನ್ಸಲ್ಸ್. ಪ್ಲಸ್ ಲಾಗ್ ಎಕ್ಸ್ ಹಂಗೆ ಇಟ್ಕೊರಿ, 1 ಹಂಗೆ ಇಟ್ಕೊರಿ. ಏನು ಉಳಿತಿಲ್ಲ? 1 ಉಳಿತು. ಪ್ಲಸ್ ಲಾಗ್ ಎಕ್ಸ್ ಇಂಟು 1 ಅಂದರೆ ಲಾಗ್ ಎಕ್ಸ್. ಸೊ ಇದು ಆನ್ಸರ್, ಫೈನಲ್ ಆನ್ಸರ್. ನೆಕ್ಸ್ಟ್ come to the second problem. So what is the equation they are given? Y is equal to x e raised to x, ಕರೆಕ್ಟಾ? x e raised to x. ಸೊ ಯು ಯಾವುದು? ಇದು ಯು, ಇದು ವಿ. ಹಿಂಗೆ ತಿಳ್ಕೊಬೇಕು. 2 ಟರ್ಮ್ಸ್, ಎರಡು ಕಡೆ ಎಕ್ಸ್ ಇದಾವಲ್ಲ, ಯು ಇಂಟು ವಿ. ಸೊ ಫಸ್ಟ್ ಫಾರ್ಮುಲಾ ಬರೋಣ. ಇದಂತ ಬರೀತಾರೆ, ಏನು ಕಾಮನ್ ಏನು ಬರೀಬೇಕು? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀಬೇಕು. ನೆಕ್ಸ್ಟ್ ಫಾರ್ಮುಲಾ ಅಪ್ಲೈ ಮಾಡೋಣ ಪ್ರಾಡಕ್ಟ್ ರೂಲಿಗೆ. ಡಿ ಬೈ ಡಿ ಎಕ್ಸ್ ಆಫ್ ವೈ ಇಸ್ ಈಕ್ವಲ್ ಟು, ಫಾರ್ಮುಲಾ ಏನು? ಯು ವಿ ಫಾರ್ಮುಲೆ, ಯು ಇಂಟು ಡಿ ಬೈ ಡಿ ಎಕ್ಸ್ ಆಫ್ ವಿ ಪ್ಲಸ್ ವಿ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಯು, ಕರೆಕ್ಟಾ? ಇವಾಗ ಬರೋಣ. ಸೊ ಇದೇನಾಗುತ್ತೆ? ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ದಟ್ ಈಕ್ವಲ್ ಟು ಯು ಅಂದ್ರೇನು? ಎಕ್ಸ್ ಇದೆ, ಡಿ ಬೈ ಡಿ ಎಕ್ಸ್, ವಿ ಅಂತಂದ್ರೇನು? ಇ ರೇಸ್ ಟು ಎಕ್ಸ್ ಪ್ಲಸ್ ವಿ ಅಂದರೆ ಇ ರೇಸ್ ಟು ಎಕ್ಸ್, ಡಿ ಬೈ ಡಿ ಎಕ್ಸ್, ಯು ಅಂತಂದರೆ ಎಕ್ಸ್. ಸೊ ಯಾವುದು ಡಿಫ್ರೆನ್ಷಿಯೇಟ್ ಮಾಡಬೇಕಿಲ್ಲಿ? ಸೊ ಈ ಡಿ ಬೈ ಡಿ ಎಕ್ಸ್ ಬಲಗಡೆ ಇದೆಲ್ಲ, ಸೊ ಇದನ್ನಷ್ಟೇ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಲೆಫ್ಟ್ ಸೈಡ್ ಇರ್ತಕ್ಕಂಥ ವ್ಯಾಲ್ಯೂಸ್ನ ಅದೇ ರೀತಿ ಆ್ಯಸ್ ಇಟ್ ಈಸ್ ಇಡಬೇಕು. ಸೊ ಇಲ್ಲಿ ಎಕ್ಸ್ ಇದೆ, ಅದು ಲೆಫ್ಟ್ ಸೈಡ್ ಹಂಗೆ ಇಟ್ಕೋಬೇಕು. ಇದು ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ವಾಟ್ ಇಸ್ ಡಿ ಬೈ ಡಿ ಎಕ್ಸ್ ಆಫ್ ಇ ರೇಸ್ ಟು ಎಕ್ಸ್? ಇ ರೇಸ್ ಟು ಎಕ್ಸ್ ಆ್ಯಸ್ ಇಟ್ ಈಸ್, ಕರೆಕ್ಟಾ? ಪ್ಲಸ್ ಲೆಫ್ಟ್ ಸೈಡ್ ಹಂಗೆ ಇಟ್ಕೊಳ್ಳೋಣ, ಇ ರೇಸ್ ಟು ಎಕ್ಸ್. ವಾಟ್ ಇಸ್ ಎಕ್ಸ್ ಡಿಫ್ರೆನ್ಷಿಯೇಷನ್? 1. ದಟ್ ಈಕ್ವಲ್ ಟು ಇಂಟು ಮಾಡಿರಿ, ಏನಾಗುತ್ತೆ? ಎಕ್ಸ್ ಇ ರೇಸ್ ಟು ಎಕ್ಸ್ ಪ್ಲಸ್ ಇ ರೇಸ್ ಟು ಎಕ್ಸ್ ಇಂಟು 1 ಅಂದರೆ ಇ ರೇಸ್ ಟು ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಎಕ್ಸ್ ಇ ರೇಸ್ ಟು ಎಕ್ಸ್ ಪ್ಲಸ್ ಇ ರೇಸ್. ಸೊ ಇದೇ ಆನ್ಸರ್ ಅಲ್ಲ, ಇನ್ನೊಂದು ಸ್ಟೆಪ್ ಬರೀಬೇಕಿಲ್ಲ ನೀವು. ಸೊ ಇವೆರಡರಲ್ಲಿ ಕಾಮನ್ ಏನು ಕಾಣುತ್ತೆ ಚೆಕ್ ಮಾಡಿರಿ. ಕಾಮನ್ ಏನು ಕಾಣುತ್ತೆ ನಿಮಗೆ? ಏನು ಕಾಣುತ್ತೆ ಹೇಳ್ರಿ? ಇ ರೇಸ್ ಟು ಎಕ್ಸ್ ಮತ್ತು ಇ ರೇಸ್ ಟು ಎಕ್ಸ್ ಕಾಮನ್ ಕಾಣುತ್ತೆ, ಕರೆಕ್ಟಾ? ಸೊ ಲಾಸ್ಟ್ ಸ್ಟೆಪ್ ಬರೀಬೇಕು ಅದನ್ನು. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಏನು ಕಾಮನ್ ಇದೆ? ಇ ರೇಸ್ ಟು ಎಕ್ಸ್ ಹೊರಗಡೆ ಬರೀಬೇಕು. ಸೊ ಬ್ರ್ಯಾಕೆಟ್ ಹಾಕೋಬೇಕು. ಸೊ ಇಲ್ಲಿ ಇ ರೇಸ್ ಟು ಎಕ್ಸ್ ಹೊರಗಡೆ ತೊಗೊಂಡ್ರೆ ಏನು ಉಳಿತು? ಇಲ್ಲಿ ಎಕ್ಸ್ ಉಳಿತಾ, ರೈಟಾ? ಎಕ್ಸ್ ಬರೀಬೇಕು. ನೆಕ್ಸ್ಟ್ ಸೈನ್ ಏನಿದೆ? ಪ್ಲಸ್ ಇದೆ, ಪ್ಲಸ್ ಹಾಕೋಬೇಕು. ಸೊ ಇಲ್ಲಿ ಇ ರೇಸ್ ಟು ಎಕ್ಸ್, ಸೊ ಅದನ್ನ ಆಗಲೇ ಹೊರಗಡೆ ತೊಗೊಂಡ್ಬಿಡ್ತೀವಿ. ಸೊ ರಿಮೈನಿಂಗ್ ಏನು ಉಳಿತು? ಇಲ್ಲಿ 1 ಉಳಿತು. ಸೊ ಒಳಗೆ ಇಂಟು ಮಾಡಿ ನೋಡಿ, ಚೆಕ್ ಮಾಡಿ. ಇ ರೇಸ್ ಟು ಎಕ್ಸ್ ಇಂಟಿಂದ ಎಕ್ಸ್ ಇಂಟು ಇ ರೇಸ್ ಟು ಎಕ್ಸ್. ಸೊ ಪ್ಲಸ್ ಇದೆ, ಪ್ಲಸ್ ಇ ರೇಸ್ ಟು ಎಕ್ಸ್ ಇಂಟು 1 ಅಂದರೆ ಇ ರೇಸ್ ಟು ಎಕ್ಸ್. ಸೊ ಇದು ಫೈನಲ್ ಆನ್ಸರ್. ಸೊ ನಿಮಗೇನಾದರೂ ಕಾಮನ್ ಕಾಣಿದ್ರೆ
ಸೊ ಅದು ಕಾಮನ್ನ ಹೊರಗೆ ಹಾಕ್ಕೊಳ್ಬೇಕು. ಸೊ ಚೆಕ್ ಮಾಡ್ಕೊಳ್ರಿ, ಇಲ್ಲ ಎರಡು ಟರ್ಮ್ಸ್ ಇರ್ತಾವೆ, ಎರಡು ಟರ್ಮ್ಸಲ್ಲಿ ಏನು ಸೇಮ್ ಇರ್ತಲ್ಲ, ಸೊ ಅದನ್ನು ಹೊರಗಡೆ ಹಾಕೋಬೇಕು. ಸೊ ಉಳಿದಿದ್ದು ರಿಮೈನ್ ಟರ್ಮ್ಸ್ ಸೊ ಬ್ರ್ಯಾಕೆಟಲ್ಲಿ ಬರಬೇಕು. ಇನ್ಸೈಡ್ ದ ಬ್ರ್ಯಾಕೆಟ್ ಯು ವುಡ್ ರೈಟ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಥರ್ಡ್ ಪ್ರಾಬ್ಲಮ್. ಸೊ y is equal to e raised to x into log x. So y is equal to e raised to x into log x. ಸೊ ಯು ಅಂದರೆ ಏನಂದರೆ ನಿಮಗೆ ಫಸ್ಟ್ ಟರ್ಮ್ ಯು, e raised to x ಯು, ಸೆಕೆಂಡ್ ಟರ್ಮ್ ವಿ. ಸೊ ನೆಕ್ಸ್ಟ್ ಸೆಂಟೆನ್ಸ್ ಏನು ಬರೀಬೇಕು, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀಬೇಕು. ನೆಕ್ಸ್ಟ್ ಯು ಅಬ್ಸರ್ವ್ ದ ಪ್ರಾಡಕ್ಟ್ ರೂಲ್ ಫಾರ್ಮುಲೆ, ಡಿ ಬೈ ಡಿ ಎಕ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಫಾರ್ಮುಲೇನು, ಯು ವಿ ಫಾರ್ಮುಲೆಗೆ ಯು ಡಿ ಬೈ ಡಿ ಎಕ್ಸ್ ಆಫ್ ವಿ ಪ್ಲಸ್ ವಿ ಡಿ ಬೈ ಡಿ ಎಕ್ಸ್ ಆಫ್ ಯು. ಸೊ ಇದನ್ನೇ ಉಲ್ಟಾ ಬರಬೇಕಷ್ಟೆ. ದಟ್ ಈಕ್ವಲ್ ಟು, ಸೊ ಇದು ಇಂಟು ಮಾಡಿದ್ರೆ ಏನು ಬರುತ್ತೆ, ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ, ರೈಟಾ. ಯು ಏನಿದೆ ಚೆಕ್ ಮಾಡಿರಿ, ಇ ರೇಸ್ ಟು ಎಕ್ಸಾ, ಹಂಗೆ ಬರ್ಕೋಬೇಕು. ಡಿ ಬೈ ಡಿ ಎಕ್ಸ್ ಆಫ್ ವಿ, ವಿ ಅಂದರೆ ಲಾಗ್ ಎಕ್ಸ್ ಪ್ಲಸ್ ವಿ ಅಂದರೆ ಲಾಗ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಯು, ಯು ಅಂದರೆ ಇ ರೇಸ್ ಟು ಎಕ್ಸ್, ದಟ್ ಈಕ್ವಲ್ ಟು. ಸೊ ಲೆಫ್ಟ್ ಸೈಡ್ ಹಂಗೆ ಇರಬೇಕು, ರೈಟ್ ಸೈಡ್ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡ್ಕೊರಿ. ಇ ರೇಸ್ ಟು ಎಕ್ಸ್ ಹಂಗೆ ಇರಲಿ ಆ್ಯಸ್ ಇಟ್ ಈಸ್. ಸೊ ವಾಟ್ ಇಸ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್, 1 ಬೈ ಎಕ್ಸ್ ಪ್ಲಸ್, ಸೊ ಲೆಫ್ಟ್ ಸೈಡ್ ಹಂಗೆ ಇರಲಿ ಲಾಗ್ ಎಕ್ಸ್. ವಾಟ್ ಇಸ್ ಇ ರೇಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್, ಇ ರೇಸ್ ಟು ಎಕ್ಸ್ ಆ್ಯಸ್ ಇಟ್ ಈಸ್, ಸೇಮ್ ಬರುತ್ತೆ ಇ ರೇಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್. ಸೊ ಇಂಟು ಮಾಡಿರಿ, ಇ ರೇಸ್ ಟು ಎಕ್ಸ್ ಇಂಟು 1 ಅಂದರೆ ಇ ರೇಸ್ ಟು ಎಕ್ಸ್, ಇ ರೇಸ್ ಟು ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ಇಲ್ಲಿ ಲಾಗ್ ಎಕ್ಸ್ ಇ ರೇಸ್ ಟು ಎಕ್ಸ್ ಇಂಟು ಮಾಡಿ ಸೇಮ್ ಬರುತ್ತೆ, ಇದು ಡಿ ವೈ ಬೈ ಡಿ ಎಕ್ಸ್. ಸೊ ಆ್ಯಕ್ಚುಲಿ ಇಲ್ಲಿ ಇದೇ ಲಾಸ್ಟ್ ಆನ್ಸರ್ಲ್ಲ, ಯಾಕಂದರೆ ಚೆಕ್ ಮಾಡಿ ನಾಳೆ ನಿಮಗೆ ಎರಡರಲ್ಲೂ ಏನಾದರೂ ಸೇಮ್ ಟರ್ಮ್ಸ್ ಇದ್ದರೆ ಇವರು ಟೇಕ್ ದಟ್ ಔಟ್ ಸೈಡ್, ಹೊರಗಡೆ ತೊಗೋಬೇಕು. ಸೊ ಇಲ್ಲಿ ಏನು ಸೇಮ್ ಕಾಣುತ್ತೆ ನಮಗೆ, ಅಗೇನ್ ಇ ರೇಸ್ ಟು ಎಕ್ಸ್ ಸೇಮ್ ಕಾಣುತ್ತೆ, ಸೊ ಅದು ಹೊರಗೆ ತೊಗೊಳ್ಳೋಣ ಲಾಸ್ಟ್ ಸ್ಟೆಪ್ಪಲ್ಲಿ. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಯಾವುದು ಕಾಮನ್ ಟರ್ಮು, ಇ ರೇಸ್ ಟು ಎಕ್ಸ್ ಇಸ್ ಎ ಕಾಮನ್ ಟರ್ಮ್, ರೈಟಾ. ಸೊ ರಿಮೈನಿಂಗ್ ಏನು ಇಲ್ಲಿ, ಇದು ಹೊರಗೆ ತೊಗೊಂಡೆ, ಸೊ ಮೇಲೆ 1 ಉಳಿದು 1 ಬೈ ಎಕ್ಸ್ ಆಗುತ್ತೆ, 1 ಬೈ ಎಕ್ಸ್. ಸೊ ಪ್ಲಸ್ ಇದೆ ಪ್ಲಸ್, ಇಲ್ಲಿ ಇ ರೇಸ್ ಟು ಎಕ್ಸ್ ಹೊರಗಡೆ ತೊಗೊಂಡು, ರಿಮೈನಿಂಗ್ ಏನು ಈ ಟರ್ಮಲ್ಲಿ ಲಾಗ್ ಎಕ್ಸ್. ಸೊ ಇದು ಫೈನಲ್ ಆನ್ಸರ್ ನಿಮ್ಮದು. ಓಕೆ, ದಿಸ್ ದ ಪ್ರಾಡಕ್ಟ್ ರೂಲ್. ಸೊ ಇಲ್ಲಿವರೆಗೂ ನಿಮಗೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಆಯಿತು. ಸೊ 2 ಮಾರ್ಕ್ಸಲ್ಲಿ 2 ಕೇಳ್ತಾರೆ, ನಮಗೆ 3 ಮಾರ್ಕ್ಸ್ ಅಂತ ಪ್ರಾಡಕ್ಟ್ ರೂಲ್ ಫಿಕ್ಸ್ ಇದೆ. ಸೊ ನೆಕ್ಸ್ಟ್ ಇದೊಂದು ಒಂದಿಷ್ಟು ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ, ಸೊ ನೀವೇ ಮಾಡ್ಕೋಬೇಕು, ಟ್ರೈ ಮಾಡಿ ಸಾಲ್ವ್ ಮಾಡಿ. ಸೊ ದರ್ ಇಸ್ ಅ ಡೂ ಇಟ್ ಯುವರ್ ಸೆಲ್ಫ್ ಪ್ರಾಬ್ಲಮ್ಸ್. ಸೊ ಇಲ್ಲಿ 3 ಏನು ಮಾಡಿದ್ದೀನಿ, ಸಮ್ ಆ್ಯಂಡ್ ಡಿಫ್ರೆನ್ಸ್ ರೂಲ್ ಕೊಟ್ಟಿದ್ದೀನಿ, ಇಲ್ಲಿ ನೋಡಿ ಸಮ್ ಆ್ಯಂಡ್ ಡಿಫ್ರೆನ್ಸ್ ರೂಲ್, ಆಮೇಲೆ ಪ್ರಾಡಕ್ಟ್ ರೂಲ್ ಕೊಟ್ಟಿದ್ದೀನಿ, ಇವು 3 ಪ್ರಾಡಕ್ಟ್ ರೂಲ್. ಸೊ ಒಂದು ಮಿಸ್ ಮಾಡಿ, ಚೈನ್ ರೂಲ್ ಮಿಸ್ ಮಾಡಿದೆ, ಅದನ್ನು ಪ್ರಾಕ್ಟೀಸ್ ಮಾಡಿ ಚೈನ್ ರೂಲ್. ಓಕೆ, 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಚೈನ್ ರೂಲ್. ಚೈನ್ ರೂಲ್ 2 ಫಿಕ್ಸ್, ಒಂದು ಸಮ್ ಆರ್ ಡಿಫ್ರೆನ್ಸ್ ರೂಲ್ ಕೇಳ್ತಾರೆ, ಇನ್ನೊಂದು ಚೈನ್ ರೂಲ್ ಕೇಳ್ತಾರೆ, ಅದು 2 ಮಾರ್ಕ್ಸ್ ಕ್ವಶನಲ್ಲಿ. ಸೊ 3 ಮಾರ್ಕ್ಸಲ್ಲಿ ಯಾವ್ದು ಬರುತ್ತೆ, ಪ್ರಾಡಕ್ಟ್ ರೂಲ್ ಮೇಲೆ ಬರುತ್ತೆ, ಅಂದರೆ ಯು ಇಂಟು ವಿ ರೂಲ್ ಪ್ರಾಡಕ್ಟ್ ರೂಲ್ ಮೇಲೆ ಕೇಳ್ತಾರೆ. ಓಕೆ, ಸೊ ಇದು ನೋಡಿ ಫಸ್ಟ್ ಕ್ವಶನ್ ನೋಡಿ, ಇಫ್ y is equal to sin x plus tan x then find the value of dy by dx. ಇದು ಈಸಿ ಇದೆ, sin x plus tan x ಡೈರೆಕ್ಟಾಗಿ ಸಮ್ ರೂಲ್. ಸೆಕೆಂಡ್ ಒಂದು, ಇಫ್ y is equal to root x minus 3 cos x then find dy by dx. ಇದು ಡಿಫ್ರೆನ್ಸ್ ರೂಲ್ ಮೈನಸ್ ಇದೆ, ಬಟ್ ಇಲ್ಲಿ ನಂಬರ್ ಕೊಟ್ಟಿದ್ದೀನಿ. ಸೊ ನಂಬರ್ ಕೊಟ್ಟಾಗ ಏನು ಮಾಡ್ಬೇಕಂದ್ರೆ ಈ ನಂಬರ್ ಫಸ್ಟ್ ಹೊರಗೆ ಬರ್ಕೊಂಡು ಹೋಗಿ ಡಿಫ್ರೆನ್ಷಿಯೇಟ್ ಮಾಡಿ ಆಯಿತಾ. ಆ್ಯಂಡ್ ಥರ್ಡ್ ಒಂದು, ಇಫ್ y is equal to 2 e raised to x plus 3x square then find dy by dx. ಇದು ಸಮ್ ರೂಲ್ ವಿತ್ ನಂಬರ್ಸ್ ಕೊಟ್ಟಿದ್ದೀನಿ, ಕಾನ್ಸ್ಟೆಂಟ್ಸ್. ಓಕೆ, ಸೊ ನಂಬರ್ ಫಸ್ಟಿಗೆ ಬರ್ಕೋಬೇಕಷ್ಟೇ. ನೆಕ್ಸ್ಟ್ 4th 5th 6th ಪ್ರಾಡಕ್ಟ್ ರೂಲ್ ಕೊಟ್ಟಿದ್ದೀನಿ ನೋಡಿರಿ, ಇಫ್ y is equal to e raised to x into sin x then find dy by dx. ನೆಕ್ಸ್ಟ್ 5th ಕ್ವಶನ್, ಇಫ್ y is equal to log x e raised to x then find dy by dx. ಆ್ಯಂಡ್ ಲಾಸ್ಟ್ ಒಂದು, ಇಫ್ y is equal to x square log x then find dy by dx. ಇದಿಷ್ಟು ಸಾಲ್ವ್ ಮಾಡ್ತೀರಾ, ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಬಿಕಾಸ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಸೊ ಫಿಕ್ಸ್ ಕ್ವಶನ್, ಮೆಥಡ್ಸ್ ಮಾತ್ರ ಫಿಕ್ಸ್ ಇದ್ದಾವೆ. ಸೊ ಟು ರಿಮೆಂಬರ್ ದ ಡಿಫ್ರೆನ್ಷಿಯೇಟ್ ಫಾರ್ಮುಲಾಸ್ ಆ್ಯಂಡ್ ದ ಟೈಪ್ಸ್ ಆಫ್ ಮೆಥಡ್ಸ್, ಸಮ್ ಡಿಫ್ರೆನ್ಸ್ ಪ್ರಾಡಕ್ಟ್ ರೂಲ್ ಆ್ಯಂಡ್ ಚೈನ್ ರೂಲ್, ಇವು 4 ನೆನಪಿಟ್ಕೊಂಡ್ರೆ ಇನ್ನು 2 and 3 ಮಾರ್ಕ್ಸ್ ಕವರ್ ಆಗ್ತಾನೆ. ಓಕೆ, ಸೊ ಇದಿಷ್ಟು ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಬಗ್ಗೆ ಸೊ ಡಿಸ್ಕಷನ್ ಮಾಡೋಣ. ಓಕೆ, ಅದು ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.